ನಿನ್ನಲ್ಲಿ ನಂಬಿಕೆ ಎನ್ನುವುದು ಇದ್ದಾಗ ನಿನ್ನ ಕೈಯಲ್ಲಿ ಯಾವ ಕೆಲಸವೂ ಕೂಡ ಅಸಾಧ್ಯವಲ್ಲ. ಎಲ್ಲ ಕೆಲಸವನ್ನು ಕೂಡ ನೀನು ಮಾಡಿ ಮುಗಿಸಬಹುದು. ಕಾಯುವುದನ್ನು ಮೊದಲು ಕಲಿತುಕೊಳ್ಳಬೇಕು. ಏಕೆಂದರೆ ಎಲ್ಲ ಮುಗಿದು ಹೋಯಿತು ಅಂದ ಕೂಡಲೇ ಹೊಸ ಅಧ್ಯಾಯಗಳು ಪ್ರಾರಂಭವಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಕಾಯುವುದನ್ನು ಮೊದಲು ಮನುಷ್ಯನಾದವನು ಕಲಿತುಕೊಂಡಾಗ ಯಾವುದು ಎಲ್ಲಿ ನಿನಗೆ ದಕ್ಕಬೇಕೋ ಅದು ಖಂಡಿತವಾಗಿಯೂ ಕೂಡ ದಕ್ಕುತ್ತದೆ. ಸಾಧಕನಾಗಬೇಕಾದರೆ ಸೋಲಿಗೂ ಕೂಡ ಸಿದ್ಧನಾಗಿ ಇರಬೇಕು. ತಾಳ್ಮೆ ಮತ್ತು ಛಲವೆನ್ನುವಂತಹ ಆಯುಧವನ್ನು ತಮ್ಮ ಜೊತೆಯಲ್ಲಿಯೇ ಇರಿಸಿಕೊಳ್ಳಬೇಕು. ಏಕೆಂದರೆ ಪ್ರತಿ ಪ್ರಯತ್ನವೂ ಕೂಡ ಒಂದಲ್ಲ ಒಂದು ದಿನ ಗೆಲುವನ್ನು ಸಾಧಿಸುತ್ತದೆ. ಆದರೆ ಸತತವಾಗಿ ಪ್ರಯತ್ನ ಪಡುವಂತಹ ಗುಣ ನಮ್ಮಲ್ಲಿ ಬೆಳೆಸಿಕೊಂಡಾಗ ಮಾತ್ರ ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿಯೇ ಹೇಳುವುದು, ಪ್ರಯತ್ನವನ್ನು ಸತತವಾಗಿ ಪ್ರಯತ್ನ ಪಡುವುದನ್ನು ಕಲಿಯಬೇಕು ಎಂದು. ಬಂಡೆ ಕಲ್ಲನ್ನೇ ಕೆತ್ತಿ ಸುಂದರವಾಗಿರುವಂತಹ ವಿಗ್ರಹವನ್ನು ಮಾಡುವಂತಹ ಮನುಷ್ಯ ತನ್ನ ಜೀವನವನ್ನು ಕೆತ್ತಿ ಸುಂದರವಾಗಿರುವಂತಹ ವಿಗ್ರಹವನ್ನು ಮಾಡಿಕೊಳ್ಳುವುದರಲ್ಲಿ ಸೋಲುತ್ತಾನೆ. ಕೊನೆಗೆ ತಾನೇ ಕೆತ್ತಿರುವಂತಹ ವಿಗ್ರಹದ ಮುಂದೆ ನಿಂತು ಕಾಪಾಡು ದೇವನೇ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಇದುವೇ ಜೀವನದ ವಿಪರ್ಯಾಸ. ಯಾರ ಮಾತಿಗೂ ಕೂಡ ನೀನು ಅಂಜುವುದಕ್ಕೆ ಹೋಗಲೇಬೇಡ. ಯಾರ ಆಸೆಯಂತೆಯೂ ಕೂಡ ನೀನು ಇರುವುದಕ್ಕೆ ಹೋಗಬೇಡ. ಯಾರನ್ನೂ ಕೂಡ ನಂಬಿ ನೀನು ಈ ಬದುಕನ್ನು ಕಟ್ಟಿಕೊಂಡಿಲ್ಲ. ನಿನ್ನ ಜೀವನವೇ ನೀನು. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಯಾವ ಪ್ರಸಂಗವೂ ಕೂಡ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿ ಇರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿ ಇದ್ದೀಯಾ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ. ಜೀವನ ಎನ್ನುವುದು ಯಾವಾಗ ಹೇಗೆ ಬದಲಾಗುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ತಪ್ಪು ಇಲ್ಲದ ಕಡೆಗೆ ತಲೆ ತಗ್ಗಿಸುವುದಕ್ಕೆ ಹೋಗಲೇಬೇಡ. ನಂಬಿಕೆ ಇಲ್ಲದ ಕಡೆ ವಾದವನ್ನು ಮಾಡುವುದಕ್ಕೆ ಹೋಗಲೇಬೇಡ. ಮನಸ್ಸಾಕ್ಷಿ ಇಲ್ಲದ ಕಡೆ ಒಳ್ಳೆಯ ಮನಸ್ಸು ಬಯಸಲೇಬೇಡ. ಬೆಲೆ ಇಲ್ಲದ ಕಡೆ ಪ್ರೀತಿಯನ್ನು ಎಂದಿಗೂ ಕೂಡ ಬಯಸುವುದಕ್ಕೆ ಹೋಗಲೇಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಪ್ರಪಂಚದ ಅತಿ ದೊಡ್ಡದಾಗಿರುವಂತಹ ಗುರು ಅಂದರೆ ಸಮಯ. ಏಕೆಂದರೆ ಅದು ಎಲ್ಲವನ್ನೂ ಕೂಡ ಕಲಿಸುತ್ತದೆ. ಹಾಗಾಗಿ ಸಮಯಕ್ಕೆ ಗೊತ್ತಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಎಲ್ಲರೂ ಕೂಡ ಬದಲಾಗುತ್ತಾರೆ. ಬದಲಾವಣೆ ಎನ್ನುವುದು ಈ ಕಾಲಘಟ್ಟದ ಒಳ್ಳೆಯ ಅಥವಾ ಕೆಟ್ಟದ್ದು ಏನೇ ಅಂದರೂ ಕೂಡ ತಪ್ಪಾಗದು. ಏಕೆಂದರೆ ಎಲ್ಲವನ್ನ ಬದಲಾಯಿಸಿಕೊಳ್ಳುತ್ತಾರೆ. ಸಮಯಕ್ಕೆ ತಕ್ಕಂತೆ ಮನುಷ್ಯನಾದವನು ಬದಲಿಸಿ ಅಥವಾ ಬದಲಾವಣೆ ಆದಾಗ ಮಾತ್ರ ಇಂದಿನ ಒಂದು ಸಮಾಜದಲ್ಲಿ ಬದುಕುವುದಕ್ಕೆ ಸಾಧ್ಯವಾಗುವುದು. ನೊಣಗಳು ನಮ್ಮ ಸುಂದರವಾಗಿರುವಂತಹ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿ ಇರುವಂತಹ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ಅದರ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ಅಂಥವರಿಗೆ ಅದು ಮಾತ್ರ ಕಾಣುತ್ತದೆ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ. ನಂಬಿಕೆ ಇಲ್ಲದ ಕಡೆ ವಾದವನ್ನು ಮಾಡಲೇಬೇಡ. ಮನಸ್ಸಾಕ್ಷಿ ಇಲ್ಲದ ಕಡೆ ಒಳ್ಳೆಯ ಮನಸ್ಸು ಬಯಸಲೇಬೇಡ. ಬೆಲೆ ಇಲ್ಲದ ಕಡೆ ಪ್ರೀತಿಯನ್ನು ಎಂದಿಗೂ ಕೂಡ ಬಯಸುವುದಕ್ಕೆ ಹೋಗಲೇಬೇಡ. ಸಮಯ ಮತ್ತು ಸಂದರ್ಭ ಎಂತಹದ್ದೇ ಇರಲಿ, ಮನಸ್ಸೊಪ್ಪುವಂತಹ ಯಾವುದೇ ಕೆಲಸವಾದರೂ ಕೂಡ ಪ್ರಾಮಾಣಿಕವಾಗಿ ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ. ಕಷ್ಟ ಎಲ್ಲರೂ ಕೂಡ ಮಾಡುತ್ತಾರೆ. ಆದರೆ ನೀನು ಆ ಪರಿಸ್ಥಿತಿಗಳನ್ನು ಎಷ್ಟು ಧೈರ್ಯದಿಂದ ಎದುರಿಸುತ್ತೀಯಾ ಅದೇ ನಿನ್ನ ಗೆಲುವಿಗೆ ಸಾಕ್ಷಿ ಆಗುತ್ತದೆ. ಕಷ್ಟ ಬಂದಾಗ ಕುಗ್ಗದೆ, ದುಃಖ ಇದ್ದಾಗ ಹಿಗ್ಗದೆ ಯಾವುದೇ ಇರಲಿ
ಎಲ್ಲವನ್ನೂ ಕೂಡ ಬರುವಂಥದ್ದನ್ನು ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಬದುಕನ್ನು ನಿಜವಾಗಿಯೂ ಕೂಡ ಬದುಕುವುದಕ್ಕೆ ಸಾಧ್ಯವಾಗುವುದು. ಯಾರೊಬ್ಬರ ಬಡಿತನವನ್ನು ನೋಡಿ ಸಂಬಂಧಗಳನ್ನು ಮುರಿದುಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಬಡವರ ಮನೆಯಲ್ಲಿ ಸಿಗುವಂತಹ ಗೌರವ ಶ್ರೀಮಂತರ ಮನೆಯಲ್ಲಿ ಎಂದಿಗೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಭಯ ತಡೆದುಕೊಳ್ಳುತ್ತದೆ, ಧೈರ್ಯ ಮುಂದೆ ನಡೆಸುತ್ತದೆ, ನಂಬಿಕೆ ಜೊತೆ ಇದ್ದರೆ ಅಸಾಧ್ಯವೂ ಕೂಡ ಸಾಧ್ಯವಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ ನಂಬಿಕೆಯಿಂದ ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ಳಬೇಕು. ಎಲ್ಲವನ್ನ ಭಗವಂತ ಶ್ರೀಕೃಷ್ಣನೇ ನೋಡಿಕೊಳ್ಳುತ್ತಾನೆ. ಯಾವುದೋ ಒಂದು ಸಂಬಂಧ ದೀರ್ಘಕಾಲ ಉಳಿದುಕೊಳ್ಳುತ್ತದೆ ಅಂದರೆ ಕಣ್ಣ ಮುಂದೆ ಮಾತ್ರವಲ್ಲ, ಬೆನ್ನ ಹಿಂದೆಯೂ ಕೂಡ ಪ್ರಾಮಾಣಿಕವಾಗಿ ಇರುವಂತಹ ಸಂಬಂಧ. ಕಾಲ ಎಲ್ಲವನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸುತ್ತದೆ. ನೋವು ನಿನ್ನನ್ನು ಬಲಪಡಿಸುತ್ತದೆ. ನಂಬಿಕೆ ಉಳಿದಿದ್ದರೆ ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ನಿನಗೆ ಸಿಕ್ಕೇ ಸಿಗುತ್ತದೆ. ಹೆಜ್ಜೆಗಳು ಚಿಕ್ಕದ್ದಾಗಿ ಇದ್ದರೂ ಕೂಡ ಗಮ್ಯ ಎನ್ನುವುದು ದೊಡ್ಡದ್ದಾಗಿ ಇರಲಿ. ಮಾತು ಕಡಿಮೆ ಇದ್ದರೂ ಕೂಡ ಅರ್ಥ ತುಂಬಿರುವಂತಹ ಮಾತುಗಳನ್ನು ಆಡುವುದನ್ನು ಕಲಿತುಕೋ. ಭಕ್ತನೇ, ಜೀವನದಲ್ಲಿ ಎಲ್ಲವೂ ಕೂಡ ನಿನ್ನ ಕೈಯಲ್ಲಿಯೇ ಇದೆ ಎನ್ನುವುದನ್ನು ಯಾವತ್ತಿಗೂ ಕೂಡ ಮರೆಯಲೇಬೇಡ. ನಿನ್ನ ಜೀವನವನ್ನು ನೀನೇ ರೂಪಿಸಿಕೊಳ್ಳಬೇಕು. ಇದು ಮಾತ್ರ ಸತ್ಯವಾಗಿರುವಂತಹ ಮಾತು. ನಿನ್ನ ಕರ್ತವ್ಯವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ನಿನ್ನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಅಸಾಧ್ಯವಾದೀತು. ಜೀವನದಲ್ಲಿ ಎಲ್ಲವೂ ಕೂಡ ನಿನ್ನ ಕೈಯಲ್ಲಿಯೇ ಇರುವುದಿಲ್ಲ. ಆದರೆ ನಿನ್ನ ಕರ್ಮ ಮಾತ್ರ ಸಂಪೂರ್ಣವಾಗಿ ನಿನ್ನ ನಿಯಂತ್ರಣದಲ್ಲಿಯೇ ಇರುತ್ತದೆ. ಹಾಗಾಗಿ ನಿನ್ನ ಒಂದು ಕರ್ಮಗಳನ್ನು ನೀನು ಪ್ರಾಮಾಣಿಕವಾಗಿ ಮಾಡಬೇಕು. ಫಲದ ಬಗ್ಗೆ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡ. ಪ್ರಯತ್ನವನ್ನು ಮಾತ್ರ ಬಿಡಬೇಡ. ನೀನು ಸತ್ಯದಿಂದ ನಡೆದುಕೊಂಡರೆ ಕಾಲವೇ ನಿನ್ನನ್ನು ಸರಿಯಾದ ಸ್ಥಳಕ್ಕೆ ಹೋಗಿ ತಲುಪಿಸುತ್ತದೆ. ಹಾಗಾಗಿ ನಿನ್ನ ಕೆಲಸವನ್ನು, ನಿನ್ನ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ನಿನ್ನ ಕರ್ತವ್ಯವನ್ನು ನೀನು ಮಾಡು. ನಿನ್ನ ಭಾರವನ್ನು ನನಗೆ ಬಿಡು. ನಾನು ಇದ್ದೇನೆ, ನಿನ್ನ ಜೊತೆಗೆ ಸದಾ ಇರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಜಗತ್ತು ಎನ್ನುವುದು ಬದಲಿಸಲು ಹೊರಟವನು ಸೋಲುತ್ತಾನೆ, ತನ್ನನ್ನು ಬದಲಿಸಿಕೊಳ್ಳುವವನು ಜಯಿಸುತ್ತಾನೆ. ಅಹಂಕಾರ ಕರಗುತ್ತಲೇ ಇರಬೇಕು. ಅಹಂಕಾರ ಎನ್ನುವುದು ಮೈಗೂಡಿದಾಗ ಜೀವನದಲ್ಲಿ ನೀವು ಏನನ್ನೂ ಕೂಡ ಮಾಡುವುದಕ್ಕೆ ಅಸಾಧ್ಯವಾದೀತು. ಸೋತೆ ಎಂದು ನೀ ಮುಂದೆ ಇಟ್ಟಿರುವಂತಹ ಹೆಜ್ಜೆಯನ್ನು ಹಿಂದೆ ಇಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ನೀನು ಇಟ್ಟಿರುವಂತಹ ಒಂದು ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವಂತಹ ಹೆಜ್ಜೆ ಆಗಿರಬಹುದು. ಹಾಗಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ ಯಾವುದಕ್ಕೂ ಕೂಡ ತಲೆಬಾಗುವುದಕ್ಕೆ ಹೋಗಲೇಬಾರದು. ಪ್ರತಿಯೊಂದು ಗಳಿಗೆಯನ್ನು ಕೂಡ ಸಮಾನವೊಂದು ಮನಸ್ಥಿತಿಯಿಂದ ಮನುಷ್ಯನಾದವನು ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾರು ನನ್ನಿಂದ ಇದು ಸಾಧ್ಯ ಅಂತ ಮುಂದೆ ಹೋಗುತ್ತಾನೆಯೋ ಅವನಿಗೆ ಖಂಡಿತವಾಗಿಯೂ ಕೂಡ ಅದು ಸಾಧ್ಯವಾಗುತ್ತದೆ. ಯಾರು ನನ್ನಿಂದ ಇದು ಸಾಧ್ಯವೇ ಇಲ್ಲ ಎಂದುಕೊಳ್ಳುತ್ತಾನೆಯೋ ಅವನಿಗೆ ಅದು ಸಾಧ್ಯವೇ ಆಗುವುದಿಲ್ಲ. ನೀನು ಏನನ್ನ ನಂಬುತ್ತೀಯೋ ಅದೇ ನೀನು ಆಗುತ್ತೀಯ. ಹಾಗಾಗಿ ಜೀವನದಲ್ಲಿ ನಂಬಿಕೆ ಎನ್ನುವುದು ತುಂಬಾ ಮಹತ್ವವಾದದ್ದು. ಜೀವನದಲ್ಲಿ ಮೊದಲು ಆಲೋಚನೆಗಳನ್ನು ಮಾಡಬೇಕು. ನಾನು ಏನನ್ನ ಮಾಡಬೇಕು, ನಾನು ಏನನ್ನ ಮಾಡಬಾರದು, ಯಾವ ಕೆಲಸ ನನಗೆ ಉತ್ತಮ, ಯಾವ ಕೆಲಸ ನನಗೆ ಒಳ್ಳೆಯದಲ್ಲ ಎನ್ನುವಂತಹ ಅರಿವು ಮನುಷ್ಯನಲ್ಲಿ ಇದ್ದಾಗ ಜೀವನದಲ್ಲಿ ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ಯಾವುದಕ್ಕಾಗಿ ನಾವು ಚಿಂತನೆಯನ್ನು ಪಡಬೇಕು ಹೇಳಿ? ಯಾವುದಕ್ಕಾಗಿ ನಾವು ಭಯವನ್ನು ಪಡಬೇಕು ಹೇಳಿ? ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಬೇಡ. ಮೇಲೊಬ್ಬ ನಿನ್ನೊಂದಿಗೆ ಇದ್ದಾನೆ, ನಿನ್ನ ಕಾಯುವುದಕ್ಕೆ. ನಿನ್ನ ಕೆಲಸವನ್ನು ಪೂರ್ಣ ಒಂದು ಶ್ರದ್ಧೆಯಿಂದ ಮಾಡುವುದನ್ನು ಕಲಿತುಕೋ. ಏನೇ ಆದರೂ ಕೂಡ ಅದು ನಿನ್ನ ಒಳಿತಿಗಾಗಿಯೇ ಆಗುತ್ತದೆ ಎನ್ನುವಂತಹ ಆತ್ಮವಿಶ್ವಾಸ ಎನ್ನುವುದು ನಿನ್ನಲ್ಲಿ ಇರಬೇಕು. ಅಂದಾಗ ಮಾತ್ರ ಜೀವನ ಎನ್ನುವುದು ಒಳ್ಳೆಯ ದಾರಿಯಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ನಿನಗೆ ಗೌರವ ಸಿಗುವಂತಹ ಸ್ಥಳ ಅದು ಬಡವರ ಮನೆ ಆದರೂ ಕೂಡ ಪರವಾಗಿಲ್ಲ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲಹರಣವನ್ನು ಮಾಡು. ಏಕೆಂದರೆ ಅಲ್ಲಿ ನಿನಗೆ ಬೆಲೆ ಎನ್ನುವುದು ಸಿಗುತ್ತದೆ.
ಎಲ್ಲಿ ನಿನಗೆ ಬೆಲೆ ಎನ್ನುವುದು ಸಿಗುವುದಿಲ್ಲವೋ ಅಲ್ಲಿ ಖಂಡಿತವಾಗಿಯೂ ಕೂಡ ಇರುವುದಕ್ಕೆ ಹೋಗಲೇಬೇಡ. ಅಲ್ಲಿ ಖಂಡಿತವಾಗಿಯೂ ಕೂಡ ನಿನಗೆ ಏನೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ನಂಬಿಕೆ, ಆತ್ಮವಿಶ್ವಾಸ ಎನ್ನುವುದು ತುಂಬಾ ಮುಖ್ಯವಾದದ್ದು. ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತದೆ ಅಂತ, ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಳಿ ಇರುವುದನ್ನು ಒಮ್ಮೆಯಾದರೂ ಕೂಡ ಗೌರವಿಸುವುದನ್ನು ಕಲಿತುಕೊಳ್ಳಿ. ಅದು ಏನೇ ಆಗಿದ್ದರೂ ಕೂಡ ಪರವಾಗಿಲ್ಲ. ಜೀವನದಲ್ಲಿ ನಂಬಿಕೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಯಾರ ಮೇಲೆಯೂ ಕೂಡ, ಯಾವುದರ ಮೇಲೆಯೂ ಕೂಡ ನಂಬಿಕೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ನಂಬಿಕೆ ಎನ್ನುವುದು ಮನುಷ್ಯನಲ್ಲಿ ಇರಬೇಕಾದಂಥದ್ದು ತುಂಬಾ ಮಹತ್ವವಾದದ್ದು. ಜೀವನ ಎನ್ನುವುದೇ ಹಾಗೆ. ಯಾವುದೂ ಕೂಡ ನಾವು ಅಂದುಕೊಂಡಂತೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಜೀವನ ಎನ್ನುವುದು ಪರಮಾತ್ಮ ನಮ್ಮ ಜೀವನ ಎನ್ನುವುದು ಯಾವ ರೀತಿಯಾಗಿ ಇರಬೇಕು ಎಂದು ಬಯಸುತ್ತಾನೆಯೋ ಅದೇ ರೀತಿಯಾಗಿರುವಂತಹ ಜೀವನ ಶೈಲಿ ಎನ್ನುವುದು ನಮ್ಮದಾಗುವುದು. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ಎನ್ನುವುದು ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆ, ಆದರೆ ಅನುಭವ ಎನ್ನುವುದು ಜೀವನದ ಸತ್ಯ ಘಟನೆ ಆಗಿರುತ್ತದೆ. ಜೀವನದಲ್ಲಿ ಅನುಭವ ಎನ್ನುವುದು ಪ್ರತಿಯೊಂದನ್ನು ಕಲಿಸುತ್ತದೆ. ಸಮಯಕ್ಕೆ ಗೊತ್ತಿದೆ ಯಾರಿಗೆ ಯಾರನ್ನ ಎಲ್ಲಿ ತಲುಪಿಸಬೇಕು ಎನ್ನುವುದು. ನಿನಗಾಗಿ ನೀನು ಬದುಕುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಯಾರೂ ಕೂಡ ಇಲ್ಲಿ ಶಾಶ್ವತ ಅಲ್ಲ. ಮಕ್ಕಳನ್ನು ನೀನು ಚೆನ್ನಾಗಿ ನೋಡಿಕೊಂಡಾಗ ನಿನ್ನ ಮಕ್ಕಳು ಕೂಡ ನಿನಗೆ ನೋಡುತ್ತಾರೆ ಎನ್ನುವಂತಹ ಆಸೆಯನ್ನು ಇಟ್ಟುಕೊಳ್ಳಲೇಬೇಡ. ಏಕೆಂದರೆ ಆಸೆ ಎನ್ನುವುದು ಅತಿಯಾದಾಗಲೇ ನೋವು ಎನ್ನುವುದು ನಮ್ಮ ಜೀವನದಲ್ಲಿ ಆವರಿಸುವುದಕ್ಕೆ ಸಾಧ್ಯವಾಗುವುದು. ನಮ್ಮ ಕೆಲಸವನ್ನು ನೋಡಿ ಯಾರೂ ಕೂಡ ಯಾವುದೇ ಟೀಕೆಯನ್ನು ಮಾಡುತ್ತಿಲ್ಲವೆಂದರೆ ನಾವು ಜೀವನದಲ್ಲಿ ತಪ್ಪು ಹೆಜ್ಜೆಯನ್ನು ಇಡುತ್ತಿದ್ದೇವೆ ಎಂದು ಅರ್ಥ. ಯಾರೂ ಕೂಡ ನಮ್ಮ ಜೀವನದಲ್ಲಿ ಎಲ್ಲವನ್ನ ನೋಡಿ ಸುಮ್ಮನೆ ಇರದೆ ಅವರು ನಮ್ಮ ಜೀವನದ ಬಗ್ಗೆ ಅಥವಾ ನಮ್ಮ ಜೀವನದ ಏಳಿಗೆಯ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಿದ್ದಾರೆ ಎಂದರೆ ಜೀವನದಲ್ಲಿ ನಾವು ಬೆಳವಣಿಗೆಯನ್ನು ಹೊಂದುತ್ತಿದ್ದೇವೆ ಎಂದು ಅರ್ಥವಾಗುವುದು. ನನ್ನ ಸೋಲಿಗಾಗಿ ಕಾಯುತ್ತಿರುವವರ ಮುಂದೆ ನನ್ನ ಗೆಲುವು ಬಯಸುತ್ತಿರುವವರು ಸದಾ ನಗುತ್ತಿರುವಂತಿದ್ದರೆ ಸಾಕು. ನಿನ್ನ ಜೀವನ ಎನ್ನುವುದು ಪುನೀತವಾಗುವುದು. ಜೀವನದಲ್ಲಿ ಆಕಾಂಕ್ಷೆಗಳು ಇರಬೇಕು. ಆದಷ್ಟು ಒಂಟಿಯಾಗಿ ಇರುವುದನ್ನು ಜೀವನದಲ್ಲಿ ಕಲಿತುಕೊಳ್ಳಿ. ಸತ್ತಾಗ ಸಮಾಧಿಗೆ ನಿನ್ನನ್ನು ಬರುವವರೇ ಹೊರತು ಸಮಾಧಿ ಒಳಗೆ ಬರುವುದಕ್ಕೆ ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ಸಮಯ ಅನ್ನುವುದು ಎಂಥವರನ್ನು ಕೂಡ ಕೀಳಾಗಿ ನೋಡುವಂತೆ ಮಾಡುತ್ತದೆ. ಆದರೆ ಪರಿಸ್ಥಿತಿ ಎಷ್ಟು ಕೆಟ್ಟದ್ದಾಗಿ ಇದ್ದರೂ ಕೂಡ ಒಂದಲ್ಲ ಒಂದು ದಿನ ಆ ಸಮಯವೇ ಅವರ ವ್ಯಕ್ತಿತ್ವ ಏನು ಅಂತ ಎತ್ತಿ ತೋರಿಸುತ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಬರಲೇಬೇಕು, ಸಮಯ ಎನ್ನುವುದು ಬರಲೇಬೇಕು. ಆಗ ಯಾರ ನಿಜ ಸ್ವರೂಪ ಎಂಥದ್ದು, ಯಾರ ಕಾಲ ಎಂಥದ್ದು ಎನ್ನುವುದು ಎಲ್ಲರಿಗೂ ಕೂಡ ಅರಿವಾಗುವುದಕ್ಕೆ ಸಾಧ್ಯವಾಗುವುದು. ಬಯಸಿದ್ದೆಲ್ಲ ಅವನಿಗೆ ಸಿಗಲಿ ಎಂದು ನೀವು ಹರಿಸಿದಾಗ ನೀವು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಉನ್ನತವಾಗಿರುವಂತಹ ಸ್ಥಾನಕ್ಕೆ ಏರುವುದಕ್ಕೆ ಸಾಧ್ಯವಾಗುವುದು. ನಿಮ್ಮ ವಿರುದ್ಧ ಯಾರೇ ಏನೇ ಹೇಳಿದರೂ ಕೂಡ ಮಾತು ಕೇಳದ ನಂತರ ನೀವು ಮೌನವಾಗಿ ಇರಬೇಕು. ಅವರಿಗೆ ಉತ್ತರಿಸುವುದು ಕಾಲದ ಕೆಲಸ ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಯಾರ ಮಾತಿನ ಬಗ್ಗೆಯೂ ಕೂಡ ನೀವು ತಿರುಗಿ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಕಾಲ ಎನ್ನುವುದು ಒಂದಿದೆ, ಅದು ಎಲ್ಲರಿಗೂ ಕೂಡ ತಕ್ಕ ರೀತಿಯ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ. ನಂಬಿಕೆ ಇಲ್ಲದ ಕಡೆ ವಾದವನ್ನ ಮಾಡಲೇಬೇಡ. ಮನಸ್ಸಾಕ್ಷಿ ಇಲ್ಲದ ಕಡೆ ಒಳ್ಳೆಯ ಮನಸ್ಸನ್ನ ಬಯಸಲೇಬೇಡ. ಬೆಲೆ ಇಲ್ಲದ ಕಡೆ ಪ್ರೀತಿಯನ್ನ ಬಯಸಲೇಬೇಡ. ಕೋಪದಲ್ಲಿ ಅಳುತ್ತಾ ಎಲ್ಲವನ್ನ ಮಾತನಾಡುವಂತಹ ವ್ಯಕ್ತಿ ಸತ್ಯವನ್ನೇ ನುಡಿಯುತ್ತಾ ಇರುತ್ತಾನೆ. ಏಕೆಂದರೆ ಅಳು ಸತ್ಯವನ್ನ ಹೇಳಲು ಒತ್ತಾಯಿಸುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಅರ್ಜುನನು ಒಮ್ಮೆ ಕೃಷ್ಣನನ್ನ ಕೇಳಿದ, ನನ್ನ ಜೀವನದ ಗುರಿ ಅಂತ ಸ್ಪಷ್ಟವಾಗಿ ಇಲ್ಲ. ಕೃಷ್ಣ, ಪಾರ್ಥ, ಗುರಿ ಹೊರಗೆ ಹುಡುಕಬೇಡ, ಅದು ನಿನ್ನ ಧರ್ಮದಲ್ಲಿ ಇದೆ. ಅರ್ಜುನ, ಆದರೆ ಯಶಸ್ಸು ಸಿಗದಿದ್ದರೆ? ಕೃಷ್ಣ,
ಯಶಸ್ಸು ಗುರಿಯಲ್ಲ, ಶ್ರದ್ಧೆಯಿಂದ ನಡೆದಂತಹ ದಾರಿಯೇ ಗುರಿ. ಅರ್ಜುನ: ಹಾಗಾದರೆ ನಾನು ಏನು ಮಾಡಬೇಕು? ಕೃಷ್ಣ: ನಿನ್ನ ಶ್ರೇಷ್ಠ ಪ್ರಯತ್ನ ಮಾಡು, ಉಳಿಕಿರುವುದನ್ನು ನನಗೆ ಬಿಡು ಎಂದು ಹೇಳುತ್ತಾನೆ. ಹಾಗಾಗಿಯೇ ಹೇಳುವುದು, ಪ್ರತಿಯೊಂದು ಜೀವನದಲ್ಲಿಯೂ ಕೂಡ ಆಗಬೇಕಾಗಿರುವುದು ಆ ಸಮಯಕ್ಕೆ ಅನುಗುಣವಾಗಿ ಹಾಗೆ ಆಗುತ್ತದೆ. ನಾವು ಪ್ರಯತ್ನವನ್ನು ಪಡುವುದನ್ನು ಮಾತ್ರ ನಿಲ್ಲಿಸುವುದಕ್ಕೆ ಹೋಗಲೇಬಾರದು. ಯಾವಾಗಲೂ ಕೂಡ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಟ್ಟಾಗ ಖಂಡಿತವಾಗಿಯೂ ಕೂಡ ಆಗುವುದಿಲ್ಲ, ಒಳ್ಳೆಯದೇ ಆಗುತ್ತದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನು ಸಾವಿನ ಅಂಚಿನಲ್ಲಿ ಇದ್ದಾಗ ಕೃಷ್ಣನು ಬ್ರಾಹ್ಮಣನ ವೇಷದಲ್ಲಿ ಬಂದು ದಾನ ಕೇಳಿದನು. ಕರ್ಣನ ಬಳಿ ಕೊಡಲು ಏನೂ ಕೂಡ ಇರಲಿಲ್ಲ. ಆಗ ಅವನಿಗೆ ತನ್ನ ಚಿನ್ನದ ಹಲ್ಲು ನೆನಪಾಯಿತು. ತಕ್ಷಣ ಪಕ್ಕದಲ್ಲಿ ಇದ್ದಂತಹ ಕಲ್ಲನ್ನು ತೆಗೆದುಕೊಂಡು ತನ್ನ ಹಲ್ಲನ್ನೇ ಮುರಿದು ಅದನ್ನು ರಕ್ತಸಿಕ್ತವಾಗಿದ್ದರೂ ಕೂಡ ಲೆಕ್ಕಿಸದೆ ಕೃಷ್ಣನಿಗೆ ಅರ್ಪಿಸಿದನು. ಈ ತ್ಯಾಗವನ್ನ ಕಂಡು ಕೃಷ್ಣನು ತನ್ನ ವಿಶ್ವರೂಪ ದರ್ಶನ ನೀಡಿ, ನಿನ್ನಂತಹ ದಾನಶೂರ ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ ಎಂದು ಮೋಕ್ಷವನ್ನ ನೀಡಿದನು. ಜೀವನದಲ್ಲಿ ಯಾವ ಸಮಯ ಯಾವಾಗ ಬದಲಾಗುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ನನ್ನ ಜೀವನದಲ್ಲಿ ಇಷ್ಟಪಟ್ಟಿದ್ದು ಯಾವುದು ಕೂಡ ನನಗೆ ಸಿಕ್ಕಿಲ್ಲ, ಸಿಗುವುದೂ ಕೂಡ ಇಲ್ಲ. ಅದಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದೀನಿ. ಇನ್ನು ಮುಂದೆ ಏನನ್ನೂ ಕೂಡ ಇಷ್ಟಪಡುವುದಿಲ್ಲ ಎಂದು ಅಂದುಕೊಳ್ಳಬೇಡಿ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬಂದಾಗ ಯಾವುದು ನಿಮಗೆ ದಕ್ಕಬೇಕೋ ಅದು ಕಾಲಾನಂತರದಲ್ಲಿ ದಕ್ಕುತ್ತದೆ. ತನ್ನ ನಿಂದನೆಗಳನ್ನು ಕೇಳಿದ ನಂತರವೂ ಕೂಡ ಶಾಂತವಾಗಿ ಇರುವಂತಹ ವ್ಯಕ್ತಿ ಇಡೀ ಜಗತ್ತನ್ನೇ ಗೆಲ್ಲುತ್ತಾನೆ. ಯಾರು ಖಂಡಿತವಾಗಿಯೂ ಕೂಡ ಯಾರನ್ನೂ ಕೂಡ ಉದ್ಧಾರ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ, ಯಾರನ್ನೂ ಕೂಡ ಹಾಳು ಮಾಡುವುದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅವರವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೆ ಅವರು ಹಾಳಾಗುವುದಕ್ಕೆ ಅಥವಾ ಜೀವನದಲ್ಲಿ ಉದ್ಧಾರವನ್ನು ಆಗುವುದಕ್ಕೂ ಸಾಧ್ಯವಾದೀತು. ದೇವರು ಕೊಟ್ಟು ಕೂಡ ನೋಡುತ್ತಾನೆ, ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಅರಿತು ಬಾಳಲೆಂದು ಬೀಳಿಸಿಯೂ ಕೂಡ ನೋಡುತ್ತಾನೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನೇ ಮತ್ತೆ ಕೈ ಹಿಡಿದು ಎತ್ತಿಯೂ ಕೂಡ ನೋಡುತ್ತಾನೆ. ಇದು ಅರಿತವರಿಗೆ ಇಲ್ಲೇ ಸ್ವರ್ಗ, ಇದನ್ನು ಅರಿಯದೇ ಇರುವವರಿಗೆ ಇಲ್ಲೇ ನರಕ. ಬದುಕು ಎನ್ನುವುದು ಕೊಳಲು ಇದ್ದಂತೆ, ಅನೇಕ ರಂಧ್ರಗಳಲ್ಲಿ ಖಾಲಿ ಖಾಲಿ ಭಾವಗಳೇ ತುಂಬಿರುತ್ತದೆ. ಯಾವಾಗ ಅದನ್ನು ಜಾಣ್ಮೆಯಿಂದ ಬಳಸಲು ಪ್ರಾರಂಭಿಸುತ್ತೇವೆಯೋ ಆಗ ಮಧುರವಾಗಿರುವಂತಹ ಸಂಗೀತ ಎನ್ನುವುದು ಹೊರ ಹೊಮ್ಮುತ್ತದೆ. ಹುಟ್ಟುವಾಗ ಅಮ್ಮ, ಅಳುವಾಗ ಅಮ್ಮ, ನಗುವಾಗ ಅಮ್ಮ, ಬಿದ್ದಾಗ ಅಮ್ಮ. ನಾವು ಎಲ್ಲಿದ್ದರೂ ಯಾವಾಗಲೂ ಕೂಡ ಜೊತೆಗೆ ಇರುತ್ತಾಳೆ ಅಮ್ಮ. ಕಾರಣ ಅವಳಿಂದಲೇ ಸಿಕ್ಕಿದೆ ನಮ್ಮ ಈ ಜನ್ಮ. ಹಾಗಾಗಿ ಹೇಳುವುದು, ತಂದೆ ತಾಯಿಗಳನ್ನು ಸರಿಯಾಗಿ ನೋಡಿಕೊಳ್ಳಿ, ಏಕೆಂದರೆ ಅವರು ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಆಗಿರುತ್ತಾರೆ. ಯಾವ ವ್ಯಕ್ತಿಯು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆಯೋ ಅವನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತಾನೆ. ಯಾರೂ ಕೂಡ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಬೆಳವಣಿಗೆಯನ್ನು ಕುರಿತು ಅಹಿತಕರವಾಗಿ ಅಥವಾ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡುತ್ತಿರುವಾಗ ನಿಮ್ಮ ತಂದೆ ತಾಯಿಗಳಿಗೆ ಮಾತ್ರ ನಿಮ್ಮ ಮೇಲೆ ಆತ್ಮವಿಶ್ವಾಸ ಎನ್ನುವುದು ಇರುತ್ತದೆ. ಆ ಒಂದು ಕಾಳಜಿ ಎನ್ನುವುದು ಖಂಡಿತವಾಗಿಯೂ ಕೂಡ ಇರುತ್ತದೆ. ಯಾರು ಏನೇ ಹೇಳಿದರೂ ಕೂಡ ಅವರು ಮಾತ್ರ ನಿನ್ನ ಕೈಯಲ್ಲಿ ಆಗುತ್ತದೆ, ನೀನು ಪ್ರಯತ್ನ ಮಾಡು ಎನ್ನುವಂತಹ ಧೈರ್ಯದ ಮಾತುಗಳನ್ನು ಹೇಳುತ್ತಾರೆ. ಹಾಗಾಗಿ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ನಾವು ಜೀವನದಲ್ಲಿ ಇಲ್ಲಿಯವರೆಗೆ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದಿದೆ ನಮ್ಮ ತಂದೆ ತಾಯಿಗಳಿಂದ. ಹಾಗಾಗಿ ತಂದೆ ತಾಯಿಗಳ ಋಣವನ್ನು ತೀರಿಸುವಂತಹ ಒಂದೇ ಒಂದು ಅವಕಾಶ ನಮಗೆ ಸಿಕ್ಕಿರುವಂಥದ್ದು ಯಾವುದು ಎಂದರೆ ಅವರ ಕೊನೆಯ ಕಾಲದಲ್ಲಿ ನಾವು ಅವರ ಬಳಿಯಲ್ಲಿ ಇದ್ದು ಅವರ ಯೋಗಕ್ಷೇಮವನ್ನು ನೋಡಿಕೊಂಡು ಅವರಿಗೆ ಏನು ಬೇಕೋ ಏನು ಬೇಡವೋ ಅದನ್ನು ಸರಿಯಾಗಿ ನಾವು ನಿರ್ವಹಿಸುವುದೇ ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಹೇಗೆ ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಲಾಲನೆ ಪಾಲನೆಯನ್ನು ಮಾಡಿರುತ್ತಾರೆಯೋ ಅದೇ ರೀತಿಯಾಗಿ ಅವರ ಕೊನೆಗಾಲದಲ್ಲಿ ನಾವು ಅವರ ಸೇವೆಯನ್ನು ಮಾಡಬೇಕಾಗಿರುವುದು ಖಂಡಿತವಾಗಿಯೂ ಕೂಡ
ನಮ್ಮ ಪುಣ್ಯವೆಂದೇ ಭಾವಿಸಬೇಕು. ಹಾಗಾಗಿ ಇಂತಹ ಪುಣ್ಯದ ಕೆಲಸದಲ್ಲಿ ಎಂದಿಗೂ ಕೂಡ ನೀವು ಹಿಂದೆ ಸರಿಯುವುದಕ್ಕೆ ಹೋಗಲೇಬೇಡಿ. ಇದು ನನ್ನ ಸ್ವಂತ ಅನುಭವದ ಮಾತುಗಳು. ಇದು ಯಾವುದೇ ದೇವರಲ್ಲಾಗಲಿ ಅಥವಾ ಬೇರೆಯವರು ಹೇಳಿರುವಂಥದ್ದು ಅಲ್ಲ. ಹಾಗಾಗಿಯೇ ಹೇಳುವುದು, ಜೀವನದಲ್ಲಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡವರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಮಾರ್ಗ ಎನ್ನುವುದು ಖಂಡಿತವಾಗಿಯೂ ಕೂಡ ದೇವರು ಕರುಣಿಸುತ್ತಾನೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಪರಮಾತ್ಮನು ಒಳ್ಳೆಯದನ್ನು ಮಾಡಲಿ ಎಂದು ಹರಿಸುತ್ತಾ, ನೀವೇನಾದರೂ ಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ನನ್ನ ಈ ಮಾತುಗಳಿಂದ ಒಂದಿಷ್ಟು ಅಂಶಗಳು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದ್ದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋಗೆ ಒಂದು ಹೈಪನ್ನು ಮಾಡಿ. ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.